Welcome back. In this video, I'm going to tell about KCET roadmap for upcoming KCET exam. ಇವನು ಯಾರಪ್ಪ ನಮ್ಗೆ ಹೇಳ್ತಿದ್ದಾರೆ ಅಂತ ಅನ್ಕೋಬಹುದು ನೀವು. ಅನ್ಕೊಂತಿದ್ರೆ ನನ್ನ ಹೆಸರು ಮುಬಾರಕ್ ಅಂತ. ನಾನು ನಿಮ್ ತರನೇ ಲಾಸ್ಟ್ ಇಯರ್ 2025 ಅಲ್ಲಿ KCET ಎಕ್ಸಾಮ್ ಅನ್ನು ಬರಬಿಟ್ಟು ಸುಮಾರು 8526 ರ್ಯಾಂಕ್ ಅನ್ನ ಇಂಜಿನಿಯರಿಂಗ್ ಅಲ್ಲಿ ಪಡ್ಕೊಂಡು ಇವಾಗ SJC ಮೈಸೂರು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಇದೊಂದು ನನ್ನ ಪರಿಚಯ. ನಿಮ್ಗೆ ಆಲ್ರೆಡಿ ತಿಳಿದಿರೋ ಹಾಗೆ ಇನ್ KCET ಎಕ್ಸಾಮ್ಗೆ 28 ಅಥವಾ 29 ಡೇಸ್ ಇದೆ ಅಷ್ಟೇ. ಈ ಒಂದು ಡೇಸ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ನಿಮ್ದೇ ಓನ್ ಆಗಿರುವಂತ ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಳ್ಳಿ. ನೀವು ಟೈಮ್ ಟೇಬಲ್ ತಕ್ಕಂಗೆ ನೀವು ಡೈಲಿ ಓದ್ತಾ ಹೋಗಿ, ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತೆ ನೀವೇನ್ ಮಾಡ್ಬೇಕಂದ್ರೆ ಡೈಲಿ ನಿಮ್ ಕಡೆ ಆಲ್ರೆಡಿ ಶಾರ್ಟ್ ನೋಟ್ಸ್ ಇದ್ರೆ ಡೈಲಿ ರಿವಿಷನ್ ಮಾಡ್ಕೊಂತ ಹೋಗಿ. ನಮ್ ಕಡೆ ಶಾರ್ಟ್ ನೋಟ್ಸ್ ಇಲ್ಲ ಅಂತಂದ್ರೆ ಓಕೆ, ನೀವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ಹೇಳಿರ್ತಾರಲ್ಲ ಲೆಕ್ಚರ್ಸ್, ಆ ಒಂದು ನೋಟ್ಸ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ನ ರಿವಿಷನ್ ಮಾಡ್ಕೊಂತ ಹೋಗಿ. ಓಕೆನಾ? ನೆಕ್ಸ್ಟ್ ಏನ್ ಹೇಳ್ಬೇಕಂದ್ರೆ ನಿಮ್ದು ಮೇನ್ ಆಗಿರುವಂತ ಏಮ್ ಅನ್ನ ನೋಡ್ಕೊಳ್ಳಿ. ಓಕೆನಾ? ಇಂಜಿನಿಯರ್ KCET ಆದ ನಂತರ ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀನಿ, ಅಥವಾ KCET ಆದ ನಂತರ ಅಗ್ರಿಕಲ್ಚರು, ಡಿ ಫಾರ್ಮು BSc ನರ್ಸಿಂಗ್ ಜಾಯ್ನ್ ಆಗ್ತೇನೆ. ಈ ತರ ಒಂದು ಏಮ್ ಇತ್ತಂದ್ರೆ ನೀವು ಸಪೋಸ್ ಇವಾಗ KCET ಆದ ನಂತರ ಬರೀ ಇಂಜಿನಿಯರಿಂಗ್ ಹೋಗ್ಬೇಕು ನಾನು ಅಂತ ಏಮ್ ಇತ್ತಂದ್ರೆ ನೀವು PCM ಅನ್ನ ಜಾಸ್ತಿ ರೆಫರ್ ಮಾಡಿ. ನಾ KCET ಆದ ನಂತರ ಅಗ್ರಿಕಲ್ಚರು, BSc ನರ್ಸಿಂಗು, ಡಿ ಫಾರ್ಮು ಇದಕ್ ಹೋಗ್ತೀನಿ ಅಂದ್ರೆ PCB ಅನ್ನ ಜಾಸ್ತಿ ರೆಫರ್ ಮಾಡಿ. ನೀವು ಡೈಲಿ ರಿವಿಷನ್ ಮಾಡ್ಕೊಂತ ಹೋಗಬೇಕು. ಹೋಗ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ KCET ಎಕ್ಸಾಮ್ ಇರೋದು 80 ಮಿನಿಟ್ಸ್. 80 ಮಿನಿಟ್ಸ್ ಅಲ್ಲಿ ನೀವು 60 ಕ್ವಶನ್ ನ ಆನ್ಸರ್ ಮಾಡ್ಬೇಕು. ಅದಕ್ಕೆ ನೀವು ಡೈಲಿ ಕನ್ಸಿಸ್ಟೆಂಟ್ ಅನ್ನ ಮೇಂಟೈನ್ ಮಾಡ್ಬೇಕು. ಡೈಲಿ ಈ ಒಂದು 28 ಡೇಸ್ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಆದ್ರೂ ನೀವು ಮಾಡ್ಲೇಬೇಕು. ಯಾಕಂದ್ರೆ ನಿಮ್ ಮನೆಯಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅದ್ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ನೀವೇ ಓದಕ್ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಮತ್ತೆ ನಿಮ್ ತಲೆಯಲ್ಲಿ ಮೇನ್ ಆಗಿ ಓಕೆನಾ ಒಳ್ಳೆ ರ್ಯಾಂಕ್ ಅನ್ನ ಪಡ್ಕೋಬೇಕು. ನಾವು ಒಳ್ಳೆ ಆಗಿರುವಂತ ಇಂಜಿನಿಯರಿಂಗ್ ಕಾಲೇಜ್ ಅಥವಾ ಟಾಪ್ ಇರುವಂತ ಇಂಜಿನಿಯರಿಂಗ್ ಕಾಲೇಜು, ಟಾಪ್ ಇರುವಂತ ಅಗ್ರಿಕಲ್ಚರ್ ಕಾಲೇಜು, ಟಾಪ್ ಇರುವಂತ BSc ನರ್ಸಿಂಗ್ ಕಾಲೇಜು ಅಲ್ಲಿ ಅಡ್ಮಿಷನ್ ಪಡ್ಕೋಬೇಕು ಅನ್ನುವಂತ ಏಮ್ ಇತ್ತಂದ್ರೆ ನೀವು ಖಂಡಿತ ಓದ್ತೀರಾ, 100% ಗ್ಯಾರಂಟಿ. ಓಕೆನಾ? ಇಷ್ಟು ಡೈಲಿ ಮಾಡ್ಕೊಂತ ಹೋಗಿ ನೀವು ಆರಾಮಾಗಿ ಒಳ್ಳೆ ರ್ಯಾಂಕ್ ಅನ್ನ ಪಡ್ಕೊಂತೀರ. ಇಷ್ಟು ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಯುವರ್ KCET ಎಕ್ಸಾಮ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಿಮ್ಗೆ ಇನ್ನೇನಾರ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಯಾಕಂದ್ರೆ ಕಮೆಂಟ್ ಬಾಕ್ಸ್ ಇರೋದೇ ನಿಮಗೋಸ್ಕರ. ಕಮೆಂಟ್ ಬಾಕ್ಸ್ ಅಲ್ಲಿ ಡೌಟ್ ಇದ್ರೆ ಹಾಕಿ. ಮತ್ತೆ ಇನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಆಲ್ ದ ಬೆಸ್ಟ್.